ಆನೇಕಲ್ ತಾಲೂಕಿನ ಉತ್ತರಹಳ್ಳಿ ಹೋಬಳಿಯ ಹರಿನಗರದಲ್ಲಿ ವಾಸವಾಗಿದ್ದ ಮುನಿಯಮ್ಮ ಎಂಬುವವರ ವಂಶಸ್ಥರಿಗೆ ಸೇರಿದ ಪಿತ್ರಾರ್ಜಿತ ಆಸ್ತಿಯನ್ನ ಕಬಳಿಸಿದ್ದಾರೆಂದು ಖಾಸಗಿ ಶಾಲಾ ಮಾಲೀಕರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘವು ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದೆ. ದೂರಿನಲ್ಲಿ 1956ರಲ್ಲಿ ಮೈಸೂರು ರಾಜ್ಯವಿದ್ದಾಗ ಮುನಿಯಮ್ಮ ಕುಟುಂಬಕ್ಕೆ ಮಂಜೂರಾದ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡು ಖಾಸಗಿ ಶಾಲೆಯನ್ನ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಆಸ್ತಿಯನ್ನ ತೆರವುಗೊಳಿಸಲು ಶಾಲಾ ಆಡಳಿತ ಮಂಡಳಿ ಹಿಂದೇಟು ಹಾಕುತ್ತಿದೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ. ಈ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿ ದಯಾನಂದ ಅವರ ಮೇಲೂ ಸಹ ಗಂಭೀರ ಆರೋಪ ಕೇಳಿಬಂದಿದೆ. ಸಮಿತಿಯ ಸದಸ್ಯರು ಮಾತನಾಡಿ, ಬಡ ಕುಟುಂಬವೊಂದಕ್ಕೆ ಸೇರಿದ ಆಸ್ತಿಯನ್ನ ಕಬಳಿಸಲು ಶಾಲಾ ಮಾಲೀಕರು ಮಾಡಿದ ಪ್ರಯತ್ನ ಖಂಡನೀಯ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ಈ ವಿಷಯದಲ್ಲಿ ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು, ನ್ಯಾಯ ಸಿಗುವವರೆಗೂ ನಾವು ಹೋರಾಟ ನಡೆಸುತ್ತೇವೆ ಎಂದು ಹೇಳಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ನಮ್ಮ ಉತ್ತರಹಳ್ಳಿ ಹೋಬಳಿ ಹರಿನಗರ ಗ್ರಾಮದಲ್ಲಿ ಇದ್ದೀವಿ. ಹರಿನಗರದಲ್ಲಿ ಈ ವಾರ್ಡ್ ಬಂದು ಕೊತ್ನೂರು ಗ್ರಾಮ. ಈ ಗ್ರಾಮ ಇದು ನಾವೇನು ಇವಾಗ ನಿಂತ್ಕೊಂಡಿದ್ದೀವಿ ಪ್ಲೇಸು, ಇದು ಸರ್ವೆ ನಂಬರ್ 156 ಹರಿನಗರ. ಇದು ಇಲ್ಲೇನಾಗ್ತೈತೆ, ಸುಮಾರು ಹಳೆ ಡಾಕ್ಯುಮೆಂಟಿಂದ ಇಲ್ಲಿ ತನಕ ತಗೊಂಡ್ರು ಮುನಿಯಮ್ಮನವ್ರ ಹೆಸರಲ್ಲಿ ಜಮೀನು ಇರ್ತೈತಿ. ಇವರೆಲ್ಲ ಮುನಿಯಮ್ಮನವ್ರ ವಂಶಸ್ಥರು. ಇವರು ಯಾರೋ ಇವಾಗ ಇಲ್ವಾ, ಇವರೆಲ್ಲ ಮುನಿಯಮ್ಮನವ್ರ ವಂಶಸ್ಥರು. ಇವ್ರಿಗೆ ಸಂಬಂಧಪಟ್ಟಂಗೆ ಅವತ್ತಿಂದ ಪಾಪ ಜಮೀನು ಬೆಳೆ ಬೆಳ್ಕೊಂಡಿರ್ತಾರೆ, ಎಲ್ಲ ಇರ್ತಾರೆ. ಆದರೆ ಈ ಸರ್ವೆ ನಂಬರಲ್ಲಿ ಸುಮಾರು 40 ಎಕರೆ ಜಮೀನು ಐತಿ. ಈ 40 ಎಕರೆ ಜಮೀನಲ್ಲಿ ಸರ್ಕಾರದವ್ರು ಏನು ಮಾಡ್ತಾರೆ, ಒಂದಷ್ಟು ಜಮೀನನ್ನು ಬಡವರಿಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇದು ಕೊಡ್ತಾರೆ. ಏನದು ಆಶ್ರಯ ಯೋಜನೆ ಅಡಿ ಮನೆಗಳು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಸೈಟ್ಗಳು, ನಿವೇಶನಗಳು. ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ. ಮತ್ತು ಇನ್ನೊಂದು 10 ಗುಂಟೆನ ಅಂಬೇಡ್ಕರ್ ಭವನ ಆಗಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇದರಲ್ಲೇ ನಾವೇ ಹತ್ರ ಇದ್ದು, ಇವರ ಫ್ಯಾಮಿಲಿಯವರ ಹತ್ರ ಇದ್ದು, ಅಂಬೇಡ್ಕರ್ ಅವರು ನಮಗೆ ಇಷ್ಟು ಮಾತ್ರ ಬದುಕೋದಕ್ಕೆ ಅವಕಾಶ ಮಾಡಿರೋಂಥವ್ರು, ಅಂಬೇಡ್ಕರ್ ಭವನ ಆರಾಮಾಗಿ 10 ಗುಂಟೆ ಅಲ್ಲ 20 ಗುಂಟೆಯಲ್ಲಿ ಮಾಡಲಿ, ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ಮನೆಗಳಾಗೈತಲ್ಲ, ಸೈಟುಗಳು, ಅದರಲ್ಲಿ ಇವ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ 6 ಎಕರೆ ಜಮೀನು ಒಂದು ಪ್ರೈವೇಟ್ ಸ್ಕೂಲ್ ಕಟ್ಟಿರೋಂಥದ್ದು, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಒಂದು ಪ್ರೈವೇಟು. ಅಂದರೆ ಅವ್ರಿಗೆ ನೋಡಿ, ಇಲ್ಲಿ ಹೈಕೋರ್ಟ್ ಆದೇಶದಂತೆ ನೋಡಿ, ಇಲ್ಲಿ ಇದೆ ಹೈಕೋರ್ಟ್ ಆದೇಶ. ಸರ್ವೆ ನಂಬರ್ 111ರಲ್ಲಿ ಸ್ಕೂಲಿಗೆ ಮಂಜೂರಾಗೋ ಜಾಗ. ಇಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಇಲ್ಲಿಗೆಲ್ಲ ಕಟ್ಕೊಂಡು ಇಂಥ ಬಡವರಿಗೆಲ್ಲ ಮೋಸ ಮಾಡಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರೇನು ಮಾಡ್ತಾರೆ, ಕಾನೂನಾತ್ಮಕವಾಗೇ ನಾವು ಹೋಗೋಣ ಅಂತ ಹೇಳ್ಬಿಟ್ಟು AC ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಆದರೆ ಇಲ್ಲಿ ತನಕ ಆಪೋಸಿಟ್ ಅವರು ರೆಸ್ಪಾಂಡೇ ಆಗಲ್ಲ. 21ರಿಂದ ಇಲ್ಲಿ ತನಕ ರೆಸ್ಪಾಂಡೇ ಆಗಲ್ಲ. 5 ವರ್ಷಗಳ ಕಾಲ ಇವ್ರ ಫೈಲ್ ಏನಾಗೈತೆ, ಇವ್ರ ಕೇಸ್ ಏನು, ಪಾಪ ಇವ ಅಮ್ಮ ಡೆಡ್ಗೂ ಕೇಸ್ಗೆ ಹೋಗ್ತಾ ಇದ್ದಾರೆ. ಆದರೆ AC ಕೋರ್ಟ್ಗೆ ಆಪೋಸಿಟ್ AC ಕೋರ್ಟಲ್ಲಿ ಆಪೋಸಿಟ್ ಅವ್ರು ಇಲ್ಲಿ ತನಕ ಬಂದು ಅಬ್ಜೆಕ್ಷನ್ನೇ ಹಾಕಿಲ್ಲ.